ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನಲ್ಲಿ 38 ಗ್ರಾಮಗಳ ರೈತರು ಬುದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಎಫ್ಐಸಿ ಯೋಜನೆ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಕೊಡಗಾನೂರು ಗ್ರಾಮದ ಕ್ರಾಸ್ ಬಳಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇಂದು ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದ್ದು, ರೈತರು ಕೈಗೆ ಕಪ್ಪು ಬಟ್ಟೆ ಧರಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ರೈತ ಮುಖಂಡ ಪ್ರಭುಗೌಡ ಬಿರಾದಾರ್ ಅಸ್ಕಿ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಜಿಲ್ಲಾ ಪ್ರವಾಸದ ವೇಳೆ ಈ ಬೇಡಿಕೆಯನ್ನು ಪರಿಗಣಿಸಬೇಕು, ಇಲ್ಲದಿದ್ದರೆ ಇನ್ನಷ್ಟು ಉಗ್ರವಾದ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಈ ಧರಣಿಯಲ್ಲಿ ನೂರಾರು ರೈತರು ಭಾಗವಹಿಸಿದ್ದಾರೆ. ರೈತರ ಬೇಡಿಕೆ ಈಡೇರಿಸದಿದ್ದರೆ ಹೋರಾಟ ತೀವ್ರಗೊಳ್ಳಲಿದೆ ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಸಂಗನಗೌಡ ಗಬಸಾವಳಗಿ, ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟೆ. ನೀರನ್ನು ಒದಗಿಸಬೇಕು, ಬೆಳೆಗಳಿಗೆ ನೀರನ್ನು ಕೊಡಬೇಕಂತಕ್ಕಂಥ ಉದ್ದೇಶದಿಂದ ನಾವು ನಿನ್ನೆ ದಿವಸ ಅಹೋರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡಿದೆ. ಇವತ್ತಿಗೆ 2ನೇ ದಿವಸಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಾಯಂಕಾಲ ಸುಮಾರು 5 ಗಂಟೆಗೆ ತಾಲೂಕಾ ದಂಡಾಧಿಕಾರಿಗಳು, ತಹಸೀಲ್ದಾರರು ಆಗಮಿಸಿದ್ರು ಮತ್ತು ಕೆಬಿಜಿನದ ಕಾರ್ಯನಿರ್ವಾಹಕ ಅಭಿಯಂತರು ಕೂಡ ಆಗಮಿಸಿ ಸುಮಾರು ನಮ್ಮೊಂದಿಗೆ 2 ತಾಸುಗಳವರೆಗೆ ಚರ್ಚೆ ಮಾಡಿದರು. ಅವರು ಹೇಳಿದ್ರು, ಇಲ್ಲ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಇಂಡಿಗೆ, ತಾವೆಲ್ಲ ಹೋರಾಟಗಾರರು ಪ್ರಮುಖರು ಬರ್ರಿ, ಅವ್ರ ಜೊತೆಗೆ ಮನವಿ ಕೊಡೋಣ, ಚರ್ಚೆ ಮಾಡೋಣ ಅಂದ್ರು. ಮನವಿ ಕೊಡೋದು, ಚರ್ಚೆ ಮಾಡ್ಲಕ್ಕ ಮುಖ್ಯಮಂತ್ರಿ ಮಕ್ಕ ನೋಡಕ್ ಇವ್ರೇನ್ ದೇವ್ರಲ್ಲ. ಕೆಲಸ ಆಗ್ಬೇಕು ನಮಗ. ಇಲ್ಲಿ ಕೂತಿರೋದು ಹುಡುಗಾಟಿ ಕೂತಿಲ್ಲ ನಾವು. ರೈತರ ಒಂದು ಬದುಕಿನ ಪ್ರಶ್ನೆ ಅದ. ಮೊದಲೇ ಭೀಕರ ಬರಗಾಲ, ಕಳೆದ ವರ್ಷ ಬರಗಾಲ, ಸುಮಾರು ಈಗ 5-6 ವರ್ಷದಿಂದ ನಿರಂತರ ಬರಗಾಲ ಅದ. ಈಗ ಮಳೆ ಹೋಗ್ಬಿಡ್ತು, ತೊಗರಿ ಬೆಳೆ ಹಾಳಾಗತ್ತದ. ಇದು ಯಾರ ಜವಾಬ್ದಾರಿ? ಇದಕ್ಕ ಐದು ನದಿ ಅದಾವ, ಪಂಚ ನದಿಗಳ ಬೀಡು, 2ನೇ ಪಂಜಾಬತ್ ಇದು ಬಂಬಡ ಹೊಡ್ಕೊಳಕ್ ವೇದಿಕೆ ಮೇಲೆ ರಾಜಕಾರಣಿಗಳು ಒಳ್ಳೆ ಒಂದು ಸ್ಲೋಗನ್ ಆಗ್ಯದ. ಕುಡಿಲಕ್ಕ ನೀರಿಲ್ಲ. ಅಂತ ಪರಿಸ್ಥಿತಿ ಇವತ್ತು ರೈತರು ಬಾಕಿ ಉಳಿರ್ತಕ್ಕಂಥ 10% ಕಾಮಗಾರಿ ಅನ್ನೋದ FIC ಮಾಡಿ ನಮ್ಮ ಸಮಗ್ರ ನೀರಾವರಿ ಮಾಡಿ ತಿಳ್ಕೊಂಡು ಕೂತಿದಾರ. 750 ಕೋಟಿ ಖರ್ಚು ಮಾಡೋಣ, 170ರಿಂದ 200 ಕೋಟಿ ಖರ್ಚು ಮಾಡಕ್ ಏನ್ ತೊಂದ್ರೆ ಅದ? ಈಗ ಪ್ರತಿ 80 ಎಕರೆಕ 1 ಔಟ್ಲೆಟ್ ಕೂಡ್ಸ್ಯಾರ, ಅದು ಪ್ರಯೋಜನ ಆಗಂಗಿಲ್ಲ. ಈಗ 4 ರೊಟ್ಟಿ ಉಣೋನಿಗೆ 1 ರೊಟ್ಟಿ ಕೊಟ್ಟು ಹೊರತು ತುಂಬತೈತನ್ನು ಸಾಧ್ಯ ಇಲ್ಲ. ಅದನ್ನ ಇವರು ಇಂಜಿನಿಯರ್ಗಳು ಯಾವೊಂದು ಲೆಕ್ಕಾಚಾರ ಯಾಕೆ ಮಾಡ್ತಾರ? ಅದನ್ನ ಕನಿಷ್ಠ 15 ಎಕರೆಯಿಂದ 20 ಎಕರೆ ಒಂದೊಂದು ಔಟ್ಲೆಟ್ ಅನ್ನು ಕೂಡಿಸಿದ್ರೆ ಅನುಕೂಲ ಆಗತ್ತ. ಆ ನಿಟ್ಟಿನಲ್ಲಿ ಶೀಘ್ರದಲ್ಲಿ ಇದನ್ನ ಅನುಷ್ಠಾನಕ್ಕೆ ತರಬೇಕು. ಏನ್ ಬಾಕಿ ಉಳಿದು 10% ಕಾಮಗಾರಿ ಕೇವಲ 170ರಿಂದ 200 ಕೋಟಿ ಅಂತ ದೊಡ್ಡ ಕೆಲಸ ಇಲ್ಲ ಅವರಿಗೆ. ಮತ್ ಇದೇ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ, ತಮ್ಮ ಕ್ಷೇತ್ರಕ್ಕೆ 2,000 ಕೋಟಿ ತರ್ತಾರ. ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಪದಕ ಅರ್ಥ ಏನಾದ್ರು ರೈತನ ಉಸ್ತುವಾರಿ ಪದಕ ಅರ್ಥ ಗೊತ್ತದ ಇವರಿಗೆ? ಪತ್ರಿಕೆ ಬರ್ತದ, ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲಾ ಪ್ರವಾಸ. ಬಬಲೇಶ್ವರ ಒಂದೇ ಜಿಲ್ಲಾ ಅದು, ಹೆಂಗ ಬಬಲೇಶ್ವರ ತಾಲೂಕಿದ್ದು ಜಿಲ್ಲಾತ್ ಮಾಡ್ಕೊಂಡ್ರ ಹೆಂಗ? ನಮ್ಗೆ ಅರ್ಥ ಆಗೋದಾಗೈತಿ. ಜಿಲ್ಲಾ ಪ್ರವಾಸ ಅಂದ್ರ ಪ್ರತಿಯೊಂದು ತಾಲೂಕುಗಳಿಗೆ ವಿಸಿಟ್ ಮಾಡಿ ರೈತರಿಗೆ ಏನ್ ಸಂಕಷ್ಟಗಳದ, ಅವ್ರಿಗೆ ಏನ್ ಬೇಕು ಬೇಡಗಳನ್ನ ವಿಚಾರ ಮಾಡುವ ಜಿಲ್ಲಾ ಉಸ್ತುವಾರಿ ಸಚಿವ. ಹೋರಾಟ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಗುವವರೆಗೂ ಕಂಟಿನ್ಯೂ ಆಗಿ ಮುಂದುವರಿಸ್ತಾರೆ. ನಮಗೇನು 170 ಕೋಟಿಯಿಂದ 200 ಕೋಟಿ ಅನುದಾನ ಬಿಡುಗಡೆ ಮಾಡಿ ಆದೇಶ ಬರುವ ಕೂಡ ಈ ಹೋರಾಟದಿಂದ ನಾವು ಅಚಲ ಆಗೋದಿಲ್ಲ. ಇವತ್ತು ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕಪ್ಪು ಬಟ್ಟೆ ಅಂದ್ರೆ ಇದು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿದ್ದಂಗ, ಅವ್ರ ಆಡಳಿತ ಮಾಡ್ಲಿಕ್ಕೆ ಅಯೋಗ್ಯರಿದ್ದಂಗ. ಅವ್ರಿಗೆ ಏನಾದ್ರು ಮಾನ್ಯ ಮರ್ಯಾದೆ ಇತ್ತಪ್ಪ ಅಂದ್ರ ತಕ್ಷಣದಿಂದ ಕೆಲಸ ಮಾಡಿಕೊಡ್ಬೇಕು, ಇಲ್ಲಂದ್ರೆ ಆ ಸ್ಥಾನ ನಿರ್ಗಮಿಸುವಂತದ್ದು ಮಾಡಬೇಕಾದ್ರು. ಅವ್ರ ಬಳಿ ಮನುಷ್ಯತ್ವ ಇತ್ತಂದ್ರ, ಆ ಕುರ್ಚಿ ಬೆಲೆ ಇತ್ತಂದ್ರ, ಮತ್ತೆ ಇವ್ರು ಮಾಡಲಿಲ್ಲ ಅಂತಂದ್ರೆ ಇದು ಅಷ್ಟೇ, ಇದು ಸಾದಾ ಹೋರಾಟ. ಇದು ಇನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ಕತ್ತೆ ಚಳವಳಿ ಮಾಡ್ತೇವೆ, ಅರೆಬತ್ಲೆ, ಸರದಿ ಉಪವಾಸ ಸತ್ಯಾಗ್ರಹ, ಕೊನೆಯದಾಗಿ ಆಮರಣ ಉಪವಾಸ ಸತ್ಯಾಗ್ರಹ, ಪ್ರಾಣ ಹೋದ್ರು ಕೂಡ ಈ ವೇದಿಕೆ ಬಿಟ್ಟು ನಾವು ಹೋಗೋದಿಲ್ಲ ಅಂತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಕಳಖಂಡಿತವನ್ನ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಈ ಹೋರಾಟದ ಬಗ್ಗೆ 2ನೇ ದಿನಕ್ಕೆ ಕಾಲಿಟ್ಟಂತ ಈ ಒಂದು ಧರಣಿ ಸತ್ಯಾಗ್ರಹದ ಬಗ್ಗೆ ಹೇಳಿ ಸರ್. ಪೀರಾಪುರ ಬುದಿಹಾಳ ಏತ ನೀರಾವರಿ ಅಹೋರಾತ್ರಿ ಧರಣಿಯ ನೇತೃತ್ವವನ್ನು ನಮ್ಮ ರೈತ ಭಾಗದೊಳಗೆ ಬರ್ತಕ್ಕಂಥ ಹಳ್ಳಿಗಳಿಗೆ ಸಂಪೂರ್ಣ ನೀರು ಆಗ್ಬೇಕಾದ್ರೆ ನೀವು ಏನ್ ಮಾಡ್ಬೇಕು? FIC ಅನ್ನು ಕೂಡಲೇ ನಿರ್ಮಾಣ ಮಾಡ್ಬೇಕು. ಇಲ್ಲಂದ್ರ ರೈತರಿಗೆ ದ್ವಂದ್ವ ನೀತಿ ಆಗ್ಬಿಡ್ತದೆ. ಯಾವ್ದೋ ಔಟ್ಲೆಟ್ ಬಾಕ್ಸ್ ಒಬ್ಬ ರೈತನ ಹೊಲ್ದಾಗ ಕೂತದ, ಅದ್ರೊಳಗೆ ಕನಿಷ್ಠ 80 ಎಕರೆ ಇವ್ರು ಸರ್ವೆ ನಂಬರ್ ಹಾಕಿ ಬರ್ದಿಟ್ಟಾರ. ಆ ರೈತರನ್ನ ಹೊಲಕ್ ಹೋಗಿ ನಮ್ಮ ಹೊಲಕ್ ನೀರು ಬಿಡಂದ್ರ ಪ್ರತಿಯೊಬ್ಬ ಎಲ್ಲಿ ಬಾಕ್ಸ್ ಕೂತದ ಅವ ಜಗಳ ತೆಗಿತಾರ. ಆ ದೂರದೃಷ್ಟಿಕೋನ ಇಟ್ಕೊಂಡು ನಮ್ಗೆ ಸುಮಾರು ಏನು 1060 ಔಟ್ಲೆಟ್ ಬಾಕ್ಸ್ ಕೂಡಿಸಿರಿ, ಅದು 1500 ಔಟ್ಲೆಟ್ ಬಾಕ್ಸ್ ಆದ್ರೆ ಈ ಭಾಗದಾಗ ಸಂಪೂರ್ಣ ನೀರಾವರಿ ಯೋಜನೆ ಮುಕ್ತ ಆಗ್ತದೆ. ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗುದಿಲ್ಲ, ನಾವು ಇಲ್ಲಿ ಹೇಳಿದಿರಲ್ಲ, ಈಗ ಅವರಣಾಂತ ಉಪವಾಸ ಮಾಡಬಹುದು, ಕತ್ತಿ ಚಳವಳಿ ಮಾಡಬಹುದು, ಅರಬತ್ತಲೆ ಚಳವಳಿಯನ್ನು ಮಾಡಬಹುದು.
ನಾವೆಲ್ಲದಕ್ಕೂ ಸಿದ್ಧರಿದ್ದೀವಿ. ಯಾವುದೇ ಕಾರಣಕ್ಕೆ ಯಾವ ರಾಜಕೀಯ ಪುಡಾರಿಗಳು ಬಂದ್ರು ಮನವೊಲಿಸಿದ್ರೆ ಹೇಳುವಂತ ಕೆಲಸ ಮಾಡೋದಿಲ್ಲ. ಮೌಖಿಕ ಆದೇಶ ಅಲ್ಲ, ಬರೇ ಆದೇಶ ಕೊಡ್ತೀವಿ ನಾಳೆಗೆ ಹೇಳ್ರಿ ಅಂದ್ರು ಹೇಳುದಿಲ್ಲ ನಾವು. ನೀವೇನ ಬೋರ್ಡ್ಗೆ ಅಪ್ರೂವಲ್ ಹೋಗಿದ್ರಿ, ನಾವು KBMD ಅವ್ರಿಗೆ ಭೇಟಿ ಆಗಿಬಿದ್ದೀವಿ. ಎಲ್ಲ ನಮ್ಮಲ್ಲಿ ದಾಖಲಾತಿಗಳದಾವ ಯಾರ್ಯಾರು ಕೊಟ್ಟಿವಿ ಅನ್ನೋದು. ಅದೆಲ್ಲ ಆದ್ಮೇಲೆ ನಾವು ಹೇಳುವಂತ ಕೆಲಸ ಮಾಡ್ತೀವಿ. ಎಲ್ಲಿವರೆಗೆ ನ್ಯಾಯ ಸಿಗುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರ. ಸರ್, ಇನ್ನೊಂದು ಪ್ರಶ್ನೆ, ಈ ಮತಕ್ಷೇತ್ರದ ಜನಪ್ರತಿನಿಧಿ ನಿಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚನೆ ಅಥವಾ ಕನಿಷ್ಠ ಪಕ್ಷ ನಿಮ್ಮ ಹತ್ರ ಬಂದ ನಿಮ್ಮ ಸಮಸ್ಯೆಯನ್ನು ಆಲಿಸಬೇಕು, ಕೇಳಬೇಕು, ಈ ರೀತಿಯಲ್ಲಿ ಅವರು ಇಲ್ಲಿವರೆಗೆ ಏನು ಬಂದಿಲ್ಲ ಮಾಡಿಲ್ಲ? ಸರ್, ಕ್ಷೇತ್ರದ MLA KB ಇಂಜಿನಿಯರ್ ಹೋಗಿ MD ಅವ್ರಿಗೆ ಒಂದು ಪತ್ರ ಕೊಟ್ಟದ್ದು ನಾವು ನೋಡಿದೀವಿ. ನಿನ್ನೆ ದಿನ ನಮ್ಮ ರೈತರೊಬ್ರು ಮಾತಾಡಿದಾಗ ಅವ್ರು ಯಾವುದೋ ಒಂದು ಕಾರ್ಯಕ್ರಮದಂತ ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಾರ ಅವ್ರಿಗೆ. ಬಹುಶಃ ನಮ್ಮ ಜೊತೆ ಯಾವುದೋ ಸಂಪರ್ಕ ಇಲ್ಲ. ಬರ್ಲಿ, ಬರದೇ ಇದ್ರು ಕೂಡ ನಮ್ಮ ಹೋರಾಟ ನಿರಂತರ. ಪ್ರಭುಗೌಡ ಬಿರಾದರ್, ಪ್ರಗತಿಪರ ರೈತ. ಓಕೆ, ಥ್ಯಾಂಕ್ಸ್.